ಓವರ್ ಸ್ಪೀಡ್ನಿಂದ ಡೆಡ್ಲಿ ಅಪಘಾತವಾಗಿ ಒಟ್ಟು 13 ಮಂದಿ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಇವತ್ತು ಬೆಳ್ಳಂಬೆಳಗ್ಗೆ ನಡೆದ ಅಪಘಾತದಲ್ಲಿ 13 ಜನ ಸಾವನ್ನಪ್ಪಿದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ನಡೆದಿರತಕ್ಕಂಥ ಅಪಘಾತ ಇದು. ನಿಂತಿದ್ದ ಲಾರಿಗೆ ಟಿಟಿ ವಾಹನ ಡಿಕ್ಕಿ ಹೊಡೆದು ದುರಂತ. ಹಿಂದ್ಗಡೆಯಿಂದ ಬಂದು ಗುದ್ದಿರ್ತಕ್ಕಂಥದ್ದು. ರೋಡ್ ಸೈಡ್ನಲ್ಲಿ ಆ ವೆಹಿಕಲನ್ನು ಪಾರ್ಕ್ ಮಾಡಿದ್ರು, ಲಾರಿಯನ್ನು ಪಾರ್ಕ್ ಮಾಡಿದ್ರು. ಇವನಿಗೆ ಓವರ್ ಸ್ಪೀಡ್ನಲ್ಲಿ ಬಂದಿರೋದಕ್ಕೆ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ. ಎಲ್ಲರೂ ಕೂಡ ಶಿವಮೊಗ್ಗ ಮೂಲದವರು ಅಂತ ಹೇಳ್ತಾ ಇದ್ದಾರೆ ಮೃತಪಟ್ಟವರು. ಇವರೆಲ್ಲರೂ ಕೂಡ ಚಿಂಚೋಳಿಯ ಮಾಯಮ್ಮ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರುವಾಗ ನಸುಕಿನ ಜಾವ 3:30 ವೇಳೆಗೆ ಈ ಅಪಘಾತ ಸಂಭವಿಸಿದೆ. ಇದರಲ್ಲಿ ಒಟ್ಟು 13 ಜನ ಮೃತಪಟ್ಟಿದ್ದಾರೆ. ಬೆಳಗಿನ ಜಾವದ ಡ್ರೈವಿಂಗ್ನಲ್ಲಿ ಸ್ವಲ್ಪ ಯಾಮಾರಿದ್ರು ಕೂಡ, ಯಾಕೆಂದರೆ ಟಿ ಟಿ ವೆಹಿಕಲ್ ಅಂದರೆ 100-120 ಸ್ಪೀಡ್ ಮಿನಿಮಮ್ ಬರ್ತಾ ಇರ್ತಾರೆ. ಆ ಸ್ಪೀಡ್ನಲ್ಲಿ ವೆಹಿಕಲ್ ಕಂಟ್ರೋಲ್ ಸಿಗಲ್ಲ. ನಿಮ್ಮ ಕಂಟ್ರೋಲ್ ತಗೊಳ್ಳೋ ಅಷ್ಟೊತ್ತಿಗೆ ನಡಿಬೇಕಾದ ಅಪಘಾತ ನಡೆದು ಹೋಗಿರುತ್ತೆ. ಹಾಗಾಗಿ ಒಟ್ಟು 13 ಮಂದಿ, 2 ಪುಟ್ಟ ಮಕ್ಕಳು ಸೇರಿದಂತೆ ಮೃತಪಟ್ಟಿದ್ದಾರೆ. ಇನ್ನು ಡೆಡ್ಲಿ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ, ಒಂದು ಕಡೆಗೆ ಅಪಘಾತದ ರಭಸಕ್ಕೆ ಮೃತದೇಹಗಳು ಚೆಲ್ಲಾಪಿಲ್ಲಿ ಆಗಿದ್ವು. ರೆಸ್ಕ್ಯೂ ಮಾಡೋದಕ್ಕೆ ಟ್ರೈ ಮಾಡಿದ್ರಲ್ಲ ಅಗ್ನಿಶಾಮಕ ಸಿಬ್ಬಂದಿಗಳು ಹಾಗೂ ಇತರೆ ರೆಸ್ಕ್ಯೂ ಆಫೀಸರ್ಸು, ಅವರಿಗೆ ಬಹಳ ಚಾಲೆಂಜಿಂಗ್ ಆಗಿತ್ತು. ಬೆಳಕು ಹರಿಯೋಕ್ಕೂ ಮುಂಚೆನೇ ಆಕ್ಸಿಡೆಂಟ್ ಆಗಿದ್ರು ಕೂಡ ಬೆಳಕು ಹರಿದ ಮೇಲೂ ಕೂಡ ಆ ದೇಹಗಳನ್ನು ಶಿಫ್ಟ್ ಮಾಡೋ ಕೆಲಸ ಇನ್ನೂ ಆಗ್ತಾ ಇತ್ತು. ಅಂದರೆ ಅದು ಆ ಮೃತದೇಹಗಳೆಲ್ಲ ಅಡ್ಡಡ್ಡ ಸಿಕ್ಕಾಕೊಂಡ್ಬಿಟ್ಟಿತ್ತು. ಕೆಲವು ನೇತಾಡ್ತಾ ಇದ್ವು. ಅದನ್ನು ತಗೊಳ್ಳೋದು ಕೂಡ, ಆಚೆ ತಗೊಂಡು ಬರೋದು ಕೂಡ ಬಹಳ ಸವಾಲಿನ ಕೆಲಸ ಆಗಿತ್ತು. ಟಿಟಿಯಲ್ಲೇ ಅಪ್ಪಚ್ಚಿಯಾಗಿ ಹೋಗಿದ್ವು ಮೃತದೇಹಗಳು. ಇನ್ನು ಸಾವಿನ ಸಂದರ್ಭದಲ್ಲಿ ಅವ್ರು ಎದುರಿಸಿರುವಂತಹ ನರಕಯಾತನೆ ಇನ್ನೆಂಥದ್ದಿರಬಹುದು. ಕೊನೆ ಮೂಮೆಂಟ್ನಲ್ಲಿ ಯಾವ ರೀತಿ ಅವರ ದೇಹ ಆಘಾತಕ್ಕೆ ಒಳಗಾಗಿರಬಹುದು, ಅಪಘಾತಕ್ಕೆ ತುತ್ತಾಗಿರ್ಬೋದು ಅಂತ ನಾವು ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಆ ದೇಹದ ಸ್ಥಿತಿ ನಜ್ಜುಗುಜ್ಜಾಗಿತ್ತು. ಮಾಂಸದ ಮುದ್ದೆ ರೀತಿ ದೇಹದ ಕೆಲವು ಭಾಗಗಳು ಇದ್ದಿದ್ರ ಬಗ್ಗೆ ಕೂಡ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. 4 ಜನ ಉಳಿದಿದ್ದಾರಂತೆ. ಅವರಲ್ಲಿ 3 ಕ್ರಿಟಿಕಲ್ ಇದ್ದಾರೆ. ಒಬ್ಬರು ಮಾತಾಡೋ ಪೊಸಿಷನಲ್ಲಿ ಇದ್ರು ಬೆಳಗ್ಗೆ ತನಕ. ನೋಡ್ಬೇಕು ಇನ್ನೇನಾಗಿದೆ ಅಂತ.